ಎಲಾನ್ ಮಸ್ಕ್ ಈತನು ಪ್ರಪಂಚದ ತುಂಬ ದೊಡ್ಡ ಶ್ರೀಮಂತರುಗಳಲ್ಲಿ ಒಬ್ಬನಾಗಿದ್ದಾನೆ. ಈತನು ಬಹಳ ಕಡಿಮೆ ಅವಧಿಯಲ್ಲಿ ತುಂಬ ಶ್ರಮವಹಿಸಿ ಇತರೆಲ್ಲ ಶ್ರೀಮಂತರಿಗಿಂತಲೂ ಉನ್ನತವಾದ ಮಟ್ಟಕ್ಕೆ ಬಂದಿದ್ದಾನೆ. ಈತನನ್ನು ಟೆಕ್ನಾಲಜಿ ಜಗತ್ತಿನ ಕಿಂಗ್ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಸ್ಪೇಸ್ನಲ್ಲಿ ಹೆಚ್ಚಿನ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದರ ಮೂಲಕ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದಾನೆ ಈತನು. ನಾವು ಇತ್ತೀಚೆಗೆ ನೋಡ್ತಿರುವಂತಹ ಎಲೆಕ್ಟ್ರಿಕ್ ಬೈಕ್, ಕಾರ್, ಟೆಸ್ಲಾ ಕಂಪನಿ, ಸ್ಪೇಸ್ ಎಕ್ಸ್ ಇವೆಲ್ಲವುಗಳಿಗೂ ಈತನೇ ಒಡೆಯನಾಗಿದ್ದಾನೆ. ಇದೆಲ್ಲದರೊಂದಿಗೆ ಈತನು ಈಗ ನ್ಯೂರಾಲಿಂಕ್ ಎಂಬ ಹೊಸ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದ್ದಾನೆ. ಅದು ಸರಿ, ಈ ನ್ಯೂರಾಲಿಂಕ್ ಅಂದರೆ ಏನು? ಆಧುನಿಕ ಯಂತ್ರಗಳೊಂದಿಗೆ ಮನುಷ್ಯನು ತನ್ನ ಮೆದುಳಿನ ಮೂಲಕ ಸಂಪರ್ಕಿಸಲು ಸಹಾಯ ಮಾಡುವ ಒಂದು ಹೊಸ ತಂತ್ರಜ್ಞಾನವೇ ಈ ನ್ಯೂರಾಲಿಂಕ್. ಈ ಟೆಕ್ನಾಲಜಿಯು ಮೆಷಿನ್ಗಳೊಂದಿಗೆ ಮನುಷ್ಯನ ಬ್ರೈನನ್ನು ಕನೆಕ್ಟ್ ಮಾಡಿ ಸಂಪರ್ಕಿಸುತ್ತದೆ. ಇನ್ನೂ ಸರಳವಾಗಿ ಹೇಳಬೇಕೆಂದರೆ ಮೊದಲಿಗೆ ಮಿಷಿನ್ಗಳನ್ನು ಅಥವಾ ಟೆಕ್ನಾಲಜಿ ಗೆಜೆಟ್ಸ್ಗಳನ್ನು ರಿಮೋಟ್ಗಳ ಮೂಲಕ ಕಂಟ್ರೋಲ್ ಮಾಡಲಾಗುತ್ತಿತ್ತು. ನಂತರ ಅದನ್ನು ಕೈಗಳ ಬೆರಳುಗಳ ಸಹಾಯದಿಂದ ಕಂಟ್ರೋಲ್ ಮಾಡಲಾಯಿತು. ಈಗ ಅದನ್ನು ನೇರವಾಗಿ ಮನುಷ್ಯನ ಮೆದುಳಿನ ಮುಖಾಂತರ ಕಂಟ್ರೋಲ್ ಮಾಡಲಾಗುವಂತಹ ಟೆಕ್ನಾಲಜಿಯೇ ಈ ನ್ಯೂರಾಲಿಂಕ್ ಟೆಕ್ನಾಲಜಿ. ಇತ್ತೀಚೆಗೆ ಕೆಲವು ವರ್ಷಗಳ ಕೆಳಗೆ ತಾನೇ ಈ ಟೆಕ್ನಾಲಜಿಯನ್ನು ಈ ಪ್ರಪಂಚಕ್ಕೆ ಜಾರಿಗೆ ತರುತ್ತವೆ ಎಂಬುದಾಗಿ ಹೇಳುತ್ತಿದ್ದರು. ಈ ಚಿಪ್ ಅನ್ನು ಸರ್ಜರಿಯ ಮೂಲಕ ರೋಬೋಟ್ಗಳ ಸಹಾಯದಿಂದ ಮನುಷ್ಯನ ಬ್ರೈನ್ನಲ್ಲಿ ಇಂಪ್ಲಾಂಟ್ ಮಾಡಲಾಗುತ್ತದೆ. ಇದು ಯಾರ ಒಳಗೆ ಇಂಪ್ಲಾಂಟ್ ಮಾಡಲಾಗುತ್ತದೋ ಆ ವ್ಯಕ್ತಿಯು ತನ್ನ ಬ್ರೈನ್ನ ಮೂಲಕ ಎಲ್ಲ ಮಿಷಿನ್ಗಳನ್ನು ತುಂಬ ಸುಲಭವಾಗಿ ಆಪರೇಟ್ ಮಾಡಬಹುದಾಗಿದೆ. ಇದೆಲ್ಲವನ್ನು ಇವರು ಕಳೆದ ಕೆಲವಾರು ವರ್ಷಗಳಿಂದ ಹೇಳುತ್ತಲೇ ಬರುತ್ತಿದ್ದರು. ಆದರೆ ಇತ್ತೀಚೆಗೆ ಇದನ್ನು ಸಕ್ಸಸ್ಫುಲ್ ಆಗಿ ಒಬ್ಬ ವ್ಯಕ್ತಿಯ ಬ್ರೈನ್ನೊಳಗೆ ಇಂಪ್ಲಾಂಟ್ ಮಾಡಿ ಮುಗಿಸಿದ್ದಾರೆ. ಇದರ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಸ್ಮಾರ್ಟ್ಫೋನ್, ಸ್ಮಾರ್ಟ್ ವಾಚ್, ಟಿವಿ ಇವೆಲ್ಲವನ್ನು ಸಹ ತನ್ನ ಬ್ರೈನ್ನ ಮೂಲಕವೇ ಕಂಟ್ರೋಲ್ ಮಾಡಲು ಶಕ್ತನಾಗಿರುತ್ತಾನೆ. ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ವಿಜ್ಞಾನಿಗಳ ಒಂದು ತಂಡವು 2016ರಿಂದಲೂ ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದ್ದರು. ಪ್ರಾಥಮಿಕ ಹಂತದಲ್ಲಿ ಈ ಒಂದು ಟೆಕ್ನಾಲಜಿಯು ಪೇಷಂಟ್ಗಳಿಗೋಸ್ಕರ ಮಾತ್ರವೇ ಸಿದ್ಧಪಡಿಸಲಾಗುತ್ತಿದೆ ಎಂಬುದಾಗಿ ಹೇಳಲಾಗುತ್ತಿತ್ತು. ಅಂದರೆ ಅಂಗವಿಕಲರು, ಕಿವುಡರು, ಮಾತನಾಡಲು ಸಾಧ್ಯವಾಗದೇ ಇರುವವರು, ಕುರುಡರು ಇಂಥವರಿಗಾಗಿ ಈ ಯೋಜನೆಯನ್ನು ಡೆವಲಪ್ ಮಾಡಲಾಗಿದೆ ಎಂಬುದಾಗಿ ಹೇಳುತ್ತಿದ್ದರು. ಇವರ ಹೆಡ್ ಆಫೀಸ್ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದು ಇಲ್ಲಿ ಸುಮಾರು 400 ಜನರ ವಿಜ್ಞಾನಿಗಳ ತಂಡವು ಈ ಚಿಪ್ನ ಡೆವಲಪ್ಮೆಂಟ್ಗೋಸ್ಕರ ಹಗಲು ರಾತ್ರಿ ಕಾರ್ಯನಿರ್ವಹಿಸುತ್ತಿದೆ. ಮನುಷ್ಯನ ಮೆದುಳಿನಲ್ಲಿ ಈ ಚಿಪ್ ಹೇಗೆ ಕಾರ್ಯ ಮಾಡುತ್ತದೆ ಎಂಬುದನ್ನು ಈಗ ನಿಮಗೆ ವಿವರಿಸಲು ಬಯಸುತ್ತೇನೆ. ಇದು ಒಬ್ಬ ಮನುಷ್ಯನ ಬ್ರೈನ್ ಒಳಗೆ ಇಂಪ್ಲಾಂಟ್ ಮಾಡಿದ ಮೇಲೆ ಅದನ್ನು ಅವನ ಮೊಬೈಲ್ನೊಂದಿಗೆ ಕನೆಕ್ಟ್ ಮಾಡಲಾಗುತ್ತದೆ. ಇಂದಿನವರೆಗೂ ನಾವು ಮೊಬೈಲ್ ಫೋನ್ಗಳನ್ನು ನಮ್ಮ ಕೈಗಳ ಮೂಲಕ, ಬೆರಳುಗಳ ಮೂಲಕ ಆಪರೇಟ್ ಮಾಡುತ್ತಿದ್ದೆವು. ಆದರೆ ಈ ಚಿಪ್ ತಲೆಯೊಳಗೆ ಹಾಕಿದ ಮೇಲೆ, ಉದಾಹರಣೆಗೆ ನಮ್ಮ ಮೊಬೈಲ್ನಲ್ಲಿ ವಾಟ್ಸ್ಆ್ಯಪ್ ಓಪನ್ ಆಗಬೇಕು ಎಂದು ಅಂದುಕೊಂಡರೆ ಸಾಕು, ಅದು ತಾನಾಗಿಯೇ ಓಪನ್ ಆಗುತ್ತದೆ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಮನಸ್ಸಿನಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಗ್ಯಾಲರಿ, ಸಾಂಗ್ಸ್ ಏನು ಓಪನ್ ಆಗಬೇಕು ಎಂಬುದಾಗಿ ಅಂದುಕೊಂಡರೂ ಸಹ ಅದು ತಾನಾಗೇ ಓಪನ್ ಆಗಿ ಪ್ಲೇ ಆಗಿಬಿಡುತ್ತದೆ. ಇದರಿಂದ ನಾವು ಇದುವರೆಗೂ ಮಾಡುತ್ತಿರುವಂತೆ ನಮ್ಮ ಮೊಬೈಲ್ ಫೋನನ್ನು ಕೈಗಳಲ್ಲಿ ತೆಗೆದುಕೊಂಡು ಬೆರಳುಗಳ ಸಹಾಯದಿಂದ ಅದನ್ನು ಪ್ರತ್ಯೇಕವಾಗಿ ಓಪನ್ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ಈ ರೀತಿಯ ಎಲ್ಲ ತಂತ್ರಜ್ಞಾನಗಳೊಂದಿಗೆ ತುಂಬ ಸಣ್ಣದಾದ ಗಾತ್ರದಲ್ಲಿ ಈ ಚಿಪ್ಪನ್ನು ತಯಾರಿಸಿ ಮನುಷ್ಯನ ಮೆದುಳಿನಲ್ಲಿ ಇಂಪ್ಲಾಂಟ್ ಮಾಡಲಾಗುತ್ತದೆ. ಇದರ ಕುರಿತಾಗಿ ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ, ಟಿವಿಗಳಲ್ಲಿ ಪ್ರಸಾರ ಮಾಡಿ ತೋರಿಸಲಾಯಿತು. ಇದನ್ನು ಮೊದಲು ಪ್ರಾಣಿಗಳಲ್ಲಿ ಹಾಕಿ ಪ್ರಯೋಗ ಮಾಡಿ ಅದರಲ್ಲಿ ಸಕ್ಸಸ್ ಆದ ನಂತರ ರೋಬೋಟ್ಗಳ ಸಹಾಯದಿಂದ ಕೇವಲ 1 ಗಂಟೆಯಲ್ಲಿ ಮನುಷ್ಯನ ಮೆದುಳಿನಲ್ಲಿ ಹಾಕಿ ಮುಗಿಸುತ್ತಿದ್ದಾರೆ. ಇದು ಮನುಷ್ಯನಿಗೆ ತುಂಬ ಯೂಸ್ಫುಲ್ ಆಗಿರುವಂತಹ ಹಾಗೂ ಲೇಟೆಸ್ಟ್ ಆಗಿರುವಂತಹ ಒಂದು ಟೆಕ್ನಾಲಜಿ ಎಂಬುದಾಗಿ ಎಲ್ಲರೂ ಅಂದುಕೊಳ್ಳುತ್ತಿದ್ದಾರೆ. ಆದರೆ ಈ ಭೂಮಿಯಲ್ಲಿ ಯಾವುದಾದ್ರೊಂದು ಹೊಸ ಟೆಕ್ನಾಲಜಿ ಬರುವುದಾದರೆ ಅದನ್ನು ಮೊದಲೇ ಯಾವುದಾದ್ರೊಂದು ವಿಧಾನದಲ್ಲಿ ತೋರಿಸಿ ಮನುಷ್ಯರನ್ನು ಅದಕ್ಕಾಗಿ ಸಿದ್ಧಪಡಿಸಲಾಗುತ್ತದೆ. ಅದೇ ರೀತಿ ಈ ಟೆಕ್ನಾಲಜಿಯನ್ನು ಒಳಗೊಂಡಿರುವಂತಹ ಕೆಲವು ಸಿನಿಮಾಗಳನ್ನು ಮಾಡಿ ತೋರಿಸಿ ಅದರಲ್ಲಿ ಒಬ್ಬ ಮನುಷ್ಯನು ಹೇಗೆ ತನ್ನ ಬ್ರೈನ್ನ ಮೂಲಕ ಎಲ್ಲವನ್ನ ಕಂಟ್ರೋಲ್ ಮಾಡಬಹುದು ಎಂಬುದನ್ನು ತೋರಿಸಲಾಗಿತ್ತು. ಹಾಲಿವುಡ್ನ ಕೆಲವು ಸಿನಿಮಾಗಳಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ತೋರಿಸುವುದರ ಮೂಲಕ ಮುಂದೆ ಈ ರೀತಿಯ ಒಂದು ಟೆಕ್ನಾಲಜಿ ಈ ಭೂಮಿಯಲ್ಲಿ ಬರುತ್ತದೆ ಎಂಬುದನ್ನು ತಿಳಿಸಿ ಮನುಷ್ಯರನ್ನು ಅದಕ್ಕಾಗಿ ಮೆಂಟಲಿ ಪ್ರಿಪೇರ್ಡ್ ಮಾಡಲಾಗಿತ್ತು. ಮನುಷ್ಯರು ಇದನ್ನು ನೋಡಿ ಆಶ್ಚರ್ಯ ಹಾಗೂ ಭಯ ಪಡಬಾರದೆಂಬುದಾಗಿ ಈ ರೀತಿ ಮಾಡಲಾಗಿತ್ತು. ಇದರಿಂದ ಇದರ ಕುರಿತಾಗಿ ಕೇಳುವವರು ಇದೇನು ನಮಗೆ ಹೊಸದಲ್ಲ, ಇದರ ಕುರಿತಾಗಿ ಆಲ್ರೆಡಿ ನಮಗೆ ತಿಳಿದಿದೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಉದಾಹರಣೆಗೆ ಕೋವಿಡ್ನಲ್ಲಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲೇಬೇಕೆಂಬುದಾಗಿ ಕಂಪಲ್ಸರಿ ರೂಲ್ಸ್ ಬಂದಾಗ ಅನೇಕರು ಇಷ್ಟವಿದ್ದರೂ ಇಲ್ಲದಿದ್ದರೂ ಅದನ್ನು ಹಾಕಿಸಿಕೊಂಡರು. ಇದನ್ನು ಹಾಕಿಸಿಕೊಂಡರೆ ಮಾತ್ರವೇ ನೀವು ಆ ವೈರಸ್ಸನ್ನು ಎದುರಿಸಲು ಶಕ್ತರಾಗುವಿರಿ ಎಂಬುದಾಗಿ ಹೇಳಲಾಗಿತ್ತು. ಮುಂದೆಯೂ ಇದೇ ರೀತಿ ಯಾವುದಾದರೊಂದು ದೊಡ್ಡ ರೋಗ ಬಂದಾಗ ಅವರು ಅದನ್ನು ಮತ್ತೆ ಹಾಕಿಸಿಕೊಳ್ಳಲು ಸಿದ್ಧರಾಗಿರುತ್ತಾರೆಯೇ? ಖಂಡಿತವಾಗಿ ಸಿದ್ಧರಾಗಿರುತ್ತಾರೆ. ಯಾಕೆಂದರೆ ಅವರನ್ನು ಈಗಾಗಲೇ ಅದಕ್ಕಾಗಿ ಮಾನಸಿಕವಾಗಿ ಸಿದ್ಧಗೊಳಿಸಲಾಗಿದೆ.
ಅದೇ ರೀತಿ ಈ ಚಿಪ್ನ ಕುರಿತಾಗಿಯೂ ಸಿನಿಮಾಗಳಲ್ಲಿ ವಿವರಿಸಿ ತೋರಿಸುವುದರ ಮೂಲಕ ಮನುಷ್ಯರನ್ನು ಅದಕ್ಕಾಗಿ ಮಾನಸಿಕವಾಗಿ ಸಿದ್ಧಗೊಳಿಸಲಾಗುತ್ತಿದೆ. ಒಮ್ಮೆಲೆ ಇದನ್ನು ತರುವುದಾದರೆ ಮನುಷ್ಯರು ಭಯ ಪಡುತ್ತಾರೆ ಅಥವಾ ವಿರೋಧಿಸುತ್ತಾರೆ ಎಂಬ ಕಾರಣಕ್ಕಾಗಿ ಇದನ್ನು ನಿಧಾನವಾಗಿ ಹಂತವಾಗಿ ಜಾರಿಗೆ ತರಲಾಗುತ್ತಿದೆ. ನಾವು ಈಗಾಗಲೇ ಹೇಳುತ್ತಿರುವಂತೆ ನೀವು ಇಂದು ಕಾಣುತ್ತಿರುವಂತಹ ಉಪಯೋಗಿಸುತ್ತಿರುವಂತಹ ಮೊಬೈಲ್ ಫೋನ್, ಕಂಪ್ಯೂಟರ್ಗಳಂತಹ ಸಾಧನಗಳನ್ನು ಮುಂಬರುವ ದಿನಗಳಲ್ಲಿ ಕಾಣಲಾಗುವುದಿಲ್ಲ. ಏಕೆಂದರೆ ಈ ಎಲ್ಲ ರೀತಿಯ ಟೆಕ್ನಾಲಜಿಯನ್ನು ಮನುಷ್ಯನ ಶರೀರದ ಒಳಗೆ ಇಂಪ್ಲಾಂಟ್ ಮಾಡಲಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಇದನ್ನು ಕೇವಲ ಬಲಹೀನರಿಗೆ, ಅಂಗವಿಕಲರಿಗೆ ಎಂಬುದಾಗಿ ಹೇಳಲಾಗುತ್ತಿತ್ತು. ಇನ್ನೊಬ್ಬರ ಸಹಾಯವಿಲ್ಲದೆ ಅವರು ಎಲ್ಲವನ್ನು ಮಾಡಿಕೊಳ್ಳಬಹುದು, ಇದು ಕೇವಲ ಇಂಥವರ ಉಪಯೋಗಕ್ಕಾಗಿ ಎಂಬುದಾಗಿ ಹೇಳಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ವೈಯಕ್ತಿಕವಾದ ರೀತಿಯಲ್ಲಿ ನರನಾಡಿಯ ಸಮಸ್ಯೆಗಳು ಇರುವುದರಿಂದ ಪ್ರತಿಯೊಬ್ಬರು ಇದನ್ನು ಹಾಕಿಸಿಕೊಂಡರೆ ಉತ್ತಮ ಎಂಬುದಾಗಿ ಹೇಳಲಾಗುತ್ತಿದೆ. ಸುಮಾರು 30 ವರ್ಷಗಳ ಕೆಳಗೆ ಸೋವಿಯತ್ ಯೂನಿಯನ್ನಲ್ಲಿ ಇದೇ ರೀತಿಯ ಟೆಕ್ನಾಲಜಿಯನ್ನು ಡಿಪ್ರೆಷನ್ಗೆ ಒಳಗಾದ ವ್ಯಕ್ತಿಗಳಿಗೆ ಕೊಟ್ಟು ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಈ ಚಿಪ್ ಅನ್ನು ಹಾಕಿಸಿಕೊಳ್ಳುವುದರಿಂದ ಅವರೊಳಗೆ ಒಂದು ಹರ್ಷ ಉಂಟಾಗಿ ಅವರಲ್ಲಿರುವ ಡಿಪ್ರೆಷನ್ ಕಡಿಮೆಯಾಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇದರಿಂದ ಅನೇಕರು ತಾವಾಗಿಯೇ ಇದನ್ನು ಇಷ್ಟಪಟ್ಟು ಮುಗಿಬಿದ್ದು ಖರೀದಿಸುವಂತ ಪರಿಸ್ಥಿತಿ ಏರ್ಪಾಡಾಗುತ್ತಿದೆ. ಮೊದಲು ಇದು ನಿರ್ಬಲರಿಗೆ ಹಾಗೂ ಬಲಹೀನರಿಗೆ ಎಂಬುದಾಗಿ ಹೇಳಿದರು. ಈಗ ಇದು ಎಲ್ಲರಿಗೂ ಅವಶ್ಯವಿದೆ ಎಂಬುದಾಗಿ ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಇದು ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಎಂದು ಆಜ್ಞೆ ತರುವಂತವರಾಗಿರುತ್ತಾರೆ. ಇದನ್ನು ನೋಡುತ್ತಿರುವಂತಹ ನೀವು ನಿಮ್ಮ ಮನಸ್ಸಿನಲ್ಲಿ ಇದಕ್ಕೂ ದೈವ ಮಕ್ಕಳಿಗೂ ಇದಕ್ಕೂ ಸತ್ಯವೇದಕ್ಕೂ ಏನು ಸಂಬಂಧ ಎಂಬುದಾಗಿ ಯೋಚಿಸುತ್ತಿರಬಹುದು. ಇದು ಹಾಕಿದ ನಂತರ ಏನು ಸಂಭವಿಸುತ್ತದೆ, ಇದರ ಕುರಿತಾಗಿ ಸತ್ಯವೇದವು ಏನನ್ನು ತಿಳಿಸುತ್ತದೆ ಎಂಬುದನ್ನು ನಾನು ಈಗ ನಿಮಗೆ ವಿವರಿಸಲು ಬಯಸುತ್ತೇನೆ. 1 ಕೊರಿಂಥ 2:11 ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ತಿಳಿಯುವುದೇ ಹೊರತು ಮತ್ತಾರಿಗೆ ತಿಳಿಯುತ್ತದೆ ಎಂಬುದಾಗಿ ಪ್ರಶ್ನೆ ಮಾಡುತ್ತದೆ. ಇದುವರೆಗೂ ನಮ್ಮೊಳಗಿರುವಂಥ ಆಲೋಚನೆಗಳು ನಮಗೂ ಮತ್ತು ನಮ್ಮ ಕರ್ತನಿಗೆ ಮಾತ್ರ ತಿಳಿಯುತ್ತದೆ, ಅದು ಬೇರೆ ಇನ್ಯಾರಿಗೂ ಸಹ ತಿಳಿಯುವುದೇ ಇಲ್ಲ. ನಮ್ಮನ್ನು ಈ ರೀತಿಯಾಗಿಯೇ ಡಿಸೈನ್ ಮಾಡಿ ಸೃಷ್ಟಿಸಲಾಗಿದೆ. ಆದರೆ ಈ ಚಿಪ್ ನಿಮ್ಮ ತಲೆಯಲ್ಲಿ ಹಾಕಿಸಿಕೊಂಡ ನಂತರ ನಿಮ್ಮ ಸ್ವಂತ ಯೋಚನೆ ನಡೆಯುವುದಿಲ್ಲ. ಈ ಡಿವೈಸ್ ಅನ್ನು ಯಾರು ಕಂಟ್ರೋಲ್ ಮಾಡುತ್ತಾರೋ ಅವರ ಚಿತ್ತವೇ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದಾಗಿರುತ್ತದೆ. ಈ ಚಿಪ್ ಹಾಕಿಸಿಕೊಂಡ ನಂತರ ನಿಮ್ಮ ಜೀವನವನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲ. ಇದನ್ನು ಹಾಕಿಸಿಕೊಳ್ಳುವಾಗ ನಿಮ್ಮ ಜೀವನವನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಯೋಜನೆಗಳನ್ನು ನೀವಾಗಿಯೇ ಇನ್ನೊಬ್ಬರ ಕಂಟ್ರೋಲ್ಗೆ ಒಪ್ಪಿಸಿಕೊಡುವವರಾಗಿರುತ್ತೀರಿ. ಆಗ ನಿಮಗೆ ಇಷ್ಟವಿದ್ದರೂ ಇಷ್ಟವಿಲ್ಲದಿದ್ದರೂ ನಿಮ್ಮನ್ನು ಕಂಟ್ರೋಲ್ ಮಾಡುವಂತಹ ವ್ಯಕ್ತಿಯ ಇಷ್ಟವನ್ನೇ ನೀವು ಮಾಡಲೇಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಫೈನಲ್ ಆಗಿ ಇದರ ಎಲ್ಲ ಕಂಟ್ರೋಲ್ ಒಬ್ಬ ವ್ಯಕ್ತಿಯ ಕೈ ಸೇರುತ್ತದೆ. ಅವನೇ ಯೇಸು ಬಹಳವಾಗಿ ಎಚ್ಚರಿಸಿ ಹೇಳಿದಂತಹ ಕ್ರಿಸ್ತ ವಿರೋಧಿ ಅಥವಾ ಆಂಟಿ ಕ್ರೈಸ್ಟ್ ಆಗಿರುತ್ತಾನೆ. ಇವೆಲ್ಲವೂ ಸಹ ಅವನ ಬರುವಿಕೆಗೆ ಆಗುತ್ತಿರುವಂತಹ ಪೂರ್ವ ಸಿದ್ಧತೆಗಳಾಗಿವೆ. ಇದುವರೆಗೂ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಆಲೋಚಿಸುವುದು ಸೈತಾನನಿಗೆ ತಿಳಿಯುವುದೇ ಇಲ್ಲ. ಕರ್ತನಿಗೆ ತಿಳಿಯುವ ಹಾಗೆ ನನಗೂ ಸಹ ಎಲ್ಲವೂ ತಿಳಿಯಬೇಕು ಎಂಬುದೇ ಅವನ ಆಲೋಚನೆಯಾಗಿದೆ. ಇವೆಲ್ಲವೂ ಇದಕ್ಕಾಗಿಯೇ ಆಗುತ್ತಿರುವಂತಹ ಪೂರ್ವ ಸಿದ್ಧತೆಗಳಾಗಿವೆ. ಈ ಚಿಪ್ ನೀವು ಹಾಕಿಸಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಪ್ರೈವಸಿ ಎಂಬುದಾಗಲಿ, ಸ್ವತಂತ್ರ ಎಂಬುದಾಗಲಿ ಏನೂ ಇರುವುದಿಲ್ಲ. ಇದನ್ನು ಕಂಪಲ್ಸರಿ ಎಂಬುದಾಗಿ ರೂಲ್ಸ್ ತರುವಾಗ ಯಾರೂ ಸಹ ಇದನ್ನು ವಿರೋಧಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ವಿರೋಧಿಸಿದರೆ ಅವರು ಕೊಳ್ಳುವುದಕ್ಕೂ ಮಾರುವುದಕ್ಕೂ ಆಗುವುದಿಲ್ಲ. ಇದನ್ನೇ ಸತ್ಯವೇದವು ಮೊದಲೇ ಎಚ್ಚರಿಸಿದೆ. ನೀವು ನಿಮ್ಮ ಕಂಟ್ರೋಲ್ನಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಎಲ್ಲವೂ ಸಹ ಆಂಟಿ ಕ್ರೈಸ್ಟ್ನ ಕಂಟ್ರೋಲ್ನಲ್ಲಿ ಇರುತ್ತದೆ. ಸಂಪೂರ್ಣವಾಗಿ ಇದು ದೇವರ ನಿಯಮಕ್ಕೆ ವಿರುದ್ಧವಾಗಿದೆ. ಇವೆಲ್ಲವೂ ಸತ್ಯವೇದವು ಹೇಳುವಂತಹ ಮೃಗದ ಅಂಕಿಯನ್ನು ಸೂಚಿಸುವಂತಹ ಸ್ಪಷ್ಟವಾದ ಗುರುತುಗಳಾಗಿವೆ. ಇವೆಲ್ಲವೂ ನಾವು ಜೀವಿಸುತ್ತಿರುವುದು ಕಡೆಯ ಕಾಲ ಎಂಬುದನ್ನು, ಕ್ರಿಸ್ತನು ಶೀಘ್ರವಾಗಿ ಬರಲಿಕ್ಕೆ ಸಿದ್ಧನಾಗಿದ್ದಾನೆ ಎಂಬುದನ್ನು ಎತ್ತಿ ತೋರಿಸುವಂತವುಗಳಾಗಿವೆ. ಈ ಎಲ್ಲ ಟೆಕ್ನಾಲಜಿಗಳು ಆಂಟಿ ಕ್ರೈಸ್ಟ್ನ ಬರುವಿಕೆಗೆ ಆಗಿರುವಂಥ ಸಿದ್ಧತೆಗಳಾಗಿವೆ. ಆದರೆ ಸತ್ಯವೇದವು ಆಂಟಿ ಕ್ರೈಸ್ಟ್ನ ಬರುವಿಕೆಗೆ ಮೊದಲು ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ ತಿಳಿಸುತ್ತದೆ. ಲೋಕವು ಆಂಟಿ ಕ್ರೈಸ್ಟ್ನ ಬರುವಿಕೆಗೆ ಇಷ್ಟೊಂದು ಶೀಘ್ರವಾಗಿ ಸಿದ್ಧವಾಗುತ್ತಿರುವಾಗ ಅದಕ್ಕೆ ಮುಂಚೆ ಸಂಭವಿಸುವಂಥ ಕ್ರಿಸ್ತನ ಬರುವಿಕೆಗೆ ಸಭೆಯು ಎಷ್ಟೊಂದು ಸಿದ್ಧವಾಗಿರಬೇಕು. ಆತ್ಮಿಕ ಸ್ಥಿತಿಯಲ್ಲಿ ನಿದ್ರಾವಸ್ಥೆಯಲ್ಲಿದ್ದು ಇತ್ತ ಬೆಚ್ಚಗೂ ಇಲ್ಲದೆ ಅತ್ತ ತಣ್ಣಗೂ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿದೆ. ಆಶೀರ್ವಾದಗಳನ್ನು, ಅದ್ಭುತಗಳನ್ನು ಬೋಧಿಸುವವರು ಹುಡುಕುವವರಿಂದ ಹೆಚ್ಚಾಗಿದ್ದಾರೆಯೇ ಹೊರತು ಕ್ರಿಸ್ತನ ಬರುವಿಕೆಗೆ ಸಿದ್ಧಪಡಿಸಿಕೊಳ್ಳುವಂತಹ ಕಾರ್ಯಗಳು ತುಂಬ ವಿರಳವಾಗಿ ಕಂಡುಬರುತ್ತಿವೆ. ಕೈ ಬಿಡಲ್ಪಟ್ಟವರ ಪರಿಸ್ಥಿತಿ ತುಂಬಾ ಪರಿತಾಪಕರವಾಗಿರುತ್ತದೆ ಎಂಬುದಾಗಿ ಸತ್ಯವೇದವು ಎಚ್ಚರಿಸುತ್ತದೆ. ಕ್ರಿಸ್ತನು ತನ್ನ 2ನೇ ಬರುವಿಕೆಯಲ್ಲಿ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸಿದವರೆಲ್ಲರಿಗೂ ನಿತ್ಯ ನಾಶನವನ್ನು ಉಂಟು ಮಾಡುತ್ತಾನೆ ಎಂಬುದಾಗಿ ಸತ್ಯವೇದವು ಎಚ್ಚರಿಸುತ್ತದೆ. ಆದ್ದರಿಂದ ಸಭೆಯೇ ಹಿಂದೆ ಎಚ್ಚರಗೊಳ್ಳು.